ಪ್ರಿಯ ವೀಕ್ಷಕರೇ, ನಾನು ಹಿಂದಿನ ಸಂಚಿಕೆಯಲ್ಲಿ ಭಾಗ 1 ನಿಮಗೆ ತಿಳಿಸಿದ್ದೆ. ಈಗ ಭಾಗ 2 ನೋಂದಣಿ ಸಿಬ್ಬಂದಿಗಳ ಬಗ್ಗೆ. ವೀಕ್ಷಕರೇ, ಭಾಗ 1ರಲ್ಲಿ ತಿಳಿಸಿದ್ದು ಈಗ ಭಾಗ 2ರಲ್ಲಿ ನೋಂದಣಿ ಸಿಬ್ಬಂದಿಗಳ ಬಗ್ಗೆ ನಾನು ತಿಳಿಸುತ್ತಿದ್ದೇನೆ. ಕ್ರಮಾಂಕ 3 ನೋಂದಣಿ ಮಹಾಪರಿವೀಕ್ಷಕರು. ಅದರಲ್ಲಿ ಕ್ರಮಾಂಕ 1 ರಾಜ್ಯ ಸರ್ಕಾರವು ಅಂತಹ ಸರ್ಕಾರಕ್ಕೆ ಒಳಪಟ್ಟ ರಾಜ್ಯ ಕ್ಷೇತ್ರಗಳಿಗಾಗಿ ನೋಂದಣಿ ಮಹಾಪರಿವೀಕ್ಷಕರಾಗಲು ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡತಕ್ಕದ್ದು. ಮುಂದೆ ಪರಂತು ರಾಜ್ಯ ಸರ್ಕಾರವು ಅಂತಹ ನೇಮಕಾತಿಯನ್ನು ಮಾಡುವುದಕ್ಕೆ ಬದಲು ಇದನ್ನು ಮುಂದೆ ನೋಂದಣಿ ಪ್ರದಾನ ಮಾಡಿ ಮತ್ತು ವಿಧಿಸಿದ ಎಲ್ಲ ಅಥವಾ ಯಾವುದೇ ಅಧಿಕಾರ ಮತ್ತು ಕರ್ತವ್ಯವನ್ನು ಈ ಬಗ್ಗೆ ರಾಜ್ಯ ಸರ್ಕಾರವು ನೇಮಿಸುವಂತಹ ಅಧಿಕಾರ ರಾಜ್ಯ ಅಥವಾ ಅಧಿಕಾರಿಗಳು ಮತ್ತು ಅಂತಹ ಸ್ಥಳೀಯ ಪರಿಮಿತಿಯೊಳಗೆ ಚಲಾಯಿಸತಕ್ಕದ್ದೆಂದು ಮತ್ತು ನೆರವೇರಿಸತಕ್ಕದ್ದೆಂದು ನಿರ್ದೇಶಿಸಬಹುದು. ಕ್ರಮಾಂಕ 2 ಯಾನೆ ಮಹಾಪರಿವೀಕ್ಷಕನು ರಾಜ್ಯ ಸರ್ಕಾರದ ಅಥವಾ ಸರ್ಕಾರದ ಅಧೀನದಲ್ಲಿ ಇರುವ ಯಾವುದೇ ಪದವನ್ನು ಸಹ ಏಕಕಾಲದಲ್ಲಿ ಕಚೇರಿಗೆ ಧಾರಣೆ ಮಾಡಬಹುದು. ಕ್ರಮಾಂಕ 4 ಬಿಟ್ಟು ಬಿಡಲಾಗಿದೆ. ಕ್ರಮಾಂಕ 5 ಜಿಲ್ಲೆಗಳು ಮತ್ತು ಉಪ ಜಿಲ್ಲೆಗಳು. ಅದರಲ್ಲಿ ಕ್ರಮಾಂಕ 1 ಈ ಅಧಿನಿಯಮದ ಉದ್ದೇಶಗಳಿಗಾಗಿ ರಾಜ್ಯ ಸರ್ಕಾರವು ಜಿಲ್ಲೆಗಳನ್ನು ಮತ್ತು ಉಪಜಿಲ್ಲೆಗಳನ್ನು ರಚಿಸತಕ್ಕದ್ದು. ಅಂತಹ ಜಿಲ್ಲೆಗಳ ಮತ್ತು ಉಪಜಿಲ್ಲೆಗಳ ಪರಿಮಿತಿಗಳನ್ನು ನಿಯಮಿಸತಕ್ಕದ್ದು ಮತ್ತು ಬದಲಾಯಿಸಬಹುದು. ಕ್ರಮಾಂಕ 2 ಈ ಪ್ರಕರಣದ ಮೇರೆಗೆ ರಚಿಸಿದ ಜಿಲ್ಲೆಯನ್ನು ಮತ್ತು ಉಪಜಿಲ್ಲೆಗಳನ್ನು ಅವುಗಳನ್ನು ಪರಿಮಿತಿಗಳೊಂದಿಗೆ ಮತ್ತು ಅಂತಹ ಪರಿಮಿತಿಗಳ ಪ್ರತಿಯೊಂದು ಬದಲಾವಣೆಯನ್ನು ಸರ್ಕಾರಿ ರಾಜ್ಯಪತ್ರದಲ್ಲಿ ಅಧಿಸೂಚಿಸತಕ್ಕದ್ದು. ಕ್ರಮಾಂಕ 3 ಪ್ರತಿಯೊಂದು ಅಂತಹ ಬದಲಾವಣೆ ಅಧಿಸೂಚಿತ ಅಥವಾ ಅಧಿಸೂಚನೆಯ ದಿನಾಂಕದ ತರುವಾಯ ಅದರಲ್ಲಿ ನಮೂದಿಸಿದಂತಹ ದಿವಸದಿಂದ ಪರಿಣಾಮಕಾರಿ ಅಗತ್ಯತಕ್ಕದ್ದು. 6ನೇದು ಕ್ರಮಾಂಕ ರಿಜಿಸ್ಟರು ಮತ್ತು ಸಬ್ ರಿಜಿಸ್ಟರು. ರಾಜ್ಯ ಸರ್ಕಾರವು ಅದು ಸರಿಯೆಂದೇ ಯೋಚಿಸುವಂತಹ ವ್ಯಕ್ತಿಗಳನ್ನು ಅವರ ಸರ್ಕಾರಿ
ಅಧಿಕಾರಿಗಳಾಗಲಿ ಅಥವಾ ಆಗಲಿಲ್ಲದೇ ಇರಲಿ ಮೇಲೆ ತಿಳಿಸುವಂಥ ಅನುಕ್ರಮವಾಗಿ ಹಿಂದೆ ಹೇಳಿದಂತೆ ರಚಿಸಿದ ವಿವಿಧ ಜಿಲ್ಲೆಗಳ ರಿಜಿಸ್ಟ್ರಾರ್ಗಳಾಗಿರಲು ಮತ್ತು ಹಲವಾರು ಉಪ ಜಿಲ್ಲೆಗಳ ಸಬ್ ರಿಜಿಸ್ಟ್ರಾರ್ ಆಗಿರಲು ನೇಮಕ ಮಾಡಬಹುದು. ಇದು ಬ್ರಾಕೆಟ್ನಲ್ಲಿ ರೋಮನ್ ಅಂಕೆಯಲ್ಲಿ ಬಿಡಲಾಗಿದೆ. ಪರಂತು ರಾಜ್ಯ ಸರ್ಕಾರವು ಅದೇ ಉಪಜಿಲ್ಲೆಗಳ ಒಂದು ಮತ್ತು ಹೆಚ್ಚು ಸಬ್ ರಿಜಿಸ್ಟ್ರಾರ್ಗಳನ್ನು ನೇಮಕ ಮಾಡಬಹುದು. ಮತ್ತೊಂದು, ಪರಂತು ರಾಜ್ಯ ಸರ್ಕಾರವು ಸಬ್ ರಿಜಿಸ್ಟ್ರಾರ್ ನೇಮಕ ಮಾಡುವ ಅಧಿಕಾರವನ್ನು ನೋಂದಣಿ ಪರಿವೀಕ್ಷಕರಿಗೆ ವಹಿಸಿಕೊಡಬಹುದು. ಕ್ರಮಾಂಕ 7 ರಿಜಿಸ್ಟ್ರಾರ್ ಮತ್ತು ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ. ಕ್ರಮಾಂಕ 1 ರಾಜ್ಯ ಸರ್ಕಾರವು ಪ್ರತಿಯೊಂದು ಜಿಲ್ಲೆಗೆ ರಿಜಿಸ್ಟ್ರಾರ್ ಕಚೇರಿ ಎಂದು ಕರೆಯಲಾಗುವುದು. ಕಚೇರಿಯನ್ನು ಮತ್ತು ಪ್ರತಿಯೊಂದು ಉಪ ಜಿಲ್ಲೆಗಳ ಸಬ್ ರಿಜಿಸ್ಟ್ರಾರ್ಗಳನ್ನು ಕಚೇರಿ ಅಥವಾ ಜಂಟಿ ಸಬ್ ರಿಜಿಸ್ಟ್ರಾರ್ಗಳನ್ನು ಕರೆಯಲಾಗುವುದು. ಕಚೇರಿ ಅಥವಾ ಕಚೇರಿಗಳನ್ನು ಸ್ಥಾಪಿಸತಕ್ಕದ್ದು. ಕ್ರಮಾಂಕ 2 ರಾಜ್ಯ ಸರ್ಕಾರವು ಸಬ್ ರಿಜಿಸ್ಟ್ರಾರ್ ಅಥವಾ ರಿಜಿಸ್ಟ್ರಾರ್ ಯಾವುದೇ ಕಚೇರಿಗಳಿಗೆ ಅಂತಹ ರಿಜಿಸ್ಟ್ರಾರ್ನಿಗೆ ಅಧೀನವಾದ ಸಬ್ ರಿಜಿಸ್ಟ್ರಾರ್ ಅನ್ನು ಯಾವುದೇ ಕಚೇರಿಯನ್ನು ಸಂಯೋಜಿಸಬಹುದು ಮತ್ತು ಹಾಗೆಯೇ ಸಮ್ಮಿಲನಗೊಳಿಸಿದ ಕಚೇರಿಯ ಯಾವುದೇ ಸಬ್ ರಿಜಿಸ್ಟ್ರಾರನ್ನು ತನ್ನ ಸ್ವಂತ ಅಧಿಕಾರಿಗಳ ಮತ್ತು ಅವರ ಕರ್ತವ್ಯದ ಜೊತೆಗೆ ತಾನು ಅಧೀನವಾಗಿರುವುದು ಆ ಸಬ್ ರಿಜಿಸ್ಟ್ರಾರನ್ನು ಎಲ್ಲ ಅಥವಾ ಯಾವುದೇ ಅಧಿಕಾರ ಮತ್ತು ಕರ್ತವ್ಯವನ್ನು ಚಲಾಯಿಸಲು ಮತ್ತು ನೆರವೇರಿಸಲು ಅಧಿಕೃತಗೊಳಿಸಬಹುದು. ಪರಂತು ಅಂತಹ ಯಾವುದೇ ಕರ್ತವ್ಯಗೊಳಿಸುವಿಕೆ ಈ ಅಧಿನಿಯಮದ ಮೇರೆಗೆ ತಾನೇ ಮಾಡಿದ ಆದೇಶದ ವಿರುದ್ಧ ಅಪೀಲನ್ನು ಚುನಾವಣೆ ಮಾಡಲು ಸಬ್ ರಿಜಿಸ್ಟ್ರಾರನ್ನು ಅಧಿಕಾರ ಶಕ್ತಗೊಳಿಸತಕ್ಕದ್ದಲ್ಲಿ. ಕ್ರಮಾಂಕ 8 ನೋಂದಣಿ ಕಚೇರಿಯ ಇನ್ಸ್ಪೆಕ್ಟರ್. ಈ ಕ್ರಮಾಂಕ 1 ರಾಜ್ಯ ಸರ್ಕಾರವು ನೋಂದಣಿ ಕಚೇರಿಗೆ ಇನ್ಸ್ಪೆಕ್ಟರ್ ರೆಂದು ಕರೆಯಲಾಗುವುದು. ಈ ಅಧಿಕಾರಿಗಳನ್ನು ಸಹ ನೇಮಕ ಮಾಡಬಹುದು. ಅಂತಹ ಅಧಿಕಾರಿಗಳ ಕರ್ತವ್ಯವನ್ನು ನಿಯಮಿಸಬಹುದು. ಕ್ರಮಾಂಕ 2 ಅಂತಹ ಪ್ರತಿಯೊಂದು ಇನ್ಸ್ಪೆಕ್ಟರ್ಗಳನ್ನು ನೋಂದಣಿ ಪರಿವೀಕ್ಷಕರಿಗೆ ಅಧೀನವಾಗಿರತಕ್ಕದ್ದು. ಕ್ರಮಾಂಕ 9 ಸೈನಿಕ ದುಂಡು ಪ್ರದೇಶವನ್ನು ಉಪಜಿಲ್ಲೆ ಅಥವಾ ಜಿಲ್ಲೆಗಳನ್ನು ಘೋಷಿಸಬಹುದು. ಇದರಲ್ಲಿ ಬಿಟ್ಟು ಬಿಡಲಾಗಿದೆ ಎಂದು ಬರೆಯಲಾಗಿದೆ. ಕ್ರಮಾಂಕ 10 ಸಬ್ ರಿಜಿಸ್ಟ್ರಾರ್ ಗೈರಾಗಿ ಅಥವಾ ಅವನು ಪದನಾಮ ಖಾಲಿಯಾಗಿರುವುದು. ಕ್ರಮಾಂಕ 10 ಬ್ರಾಕೆಟ್ 10 ಪ್ರೆಸಿಡೆನ್ಸಿ ಪಟ್ಟಣ ಒಳಗೊಂಡಂತೆ ಜಿಲ್ಲೆಗಳ ಸಬ್ ರಿಜಿಸ್ಟ್ರಾರ್ ಅನ್ನು ಹೊರತುಪಡಿಸಿ ಯಾವುದೇ ರಿಜಿಸ್ಟ್ರಾರನ್ನು ತನ್ನ ಜಿಲ್ಲೆಯ ಕರ್ತವ್ಯದ ಮೇಲಲ್ಲದೆ ಅನ್ಯಥಾ ಗೈರು
ಹಾಜರಾಗಿರುವ ಅಥವಾ ಅವರು ಪದವು ತಾತ್ಕಾಲಿಕವಾಗಿ ಖಾಲಿಯಾಗಿರುವಾಗ ಈ ಬಗ್ಗೆ ಸಬ್ ರಿಜಿಸ್ಟ್ರಾರ್ ಜನರಲ್ನನ್ನು ಮಹಾಪರಿವೀಕ್ಷಕರು ನೇಮಕ ಮಾಡುವ. ಯಾವುದೇ ವ್ಯಕ್ತಿ ಅಂತಹ ನೇಮಕಾತಿಯನ್ನು ಮಾಡದಿರುವಲ್ಲಿ ಯಾವ ಅಧಿಕಾರ ವ್ಯಾಪ್ತಿಗೆ ಸ್ಥಳೀಯ ಪರಿಮಿತಿಯೊಳಗೆ ಅಂತಹ ರಿಜಿಸ್ಟರ್ ಜಿಲ್ಲೆ ನೋಂದಣಾಧಿಕಾರಿ ಕಚೇರಿಯ ಇದೆಯೋ ಆ ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರನ್ನು ಅಂತಹ ಗೈರು ಹಾಜರಾಗಿ ಅವರ ಅವಧಿ ಅಥವಾ ರಾಜ್ಯ ಸರ್ಕಾರವು ಆ ಖಾಲಿ ಸ್ಥಾನವನ್ನು ಭರ್ತಿ ಮಾಡುವವರೆಗೆ ರಿಜಿಸ್ಟರ್ನಾಗಿರತಕ್ಕದ್ದು. ಕ್ರಮಾಂಕ 2. ಪ್ರೆಸಿಡೆನ್ಸಿ ಪಟ್ಟಣವನ್ನು ಒಳಗೊಂಡ ಜಿಲ್ಲೆ ಸಬ್ ರಿಜಿಸ್ಟ್ರಾರ್ ತನ್ನ ಜಿಲ್ಲೆಯಲ್ಲಿ ಕರ್ತವ್ಯದ ಮೇಲಿದ್ದಲ್ಲಿ ಅನ್ಯಥಾ ಗೈರುಹಾಜರಾಗಿರುವ ಅಥವಾ ಅವನ ಪದವು ತಾತ್ಕಾಲಿಕವಾಗಿ ಖಾಲಿಯಾಗಿರುವಾಗ ಈ ಬಗ್ಗೆ ಇನ್ಸ್ಪೆಕ್ಟರ್ ಜನರಲ್ನನ್ನು ನೇಮಕ ಮಾಡುವ. ಯಾವುದೇ ವ್ಯಕ್ತಿ ಅಂತಹ ಹಾಜರಿಯ ಅವಧಿ ಅಥವಾ ರಾಜ್ಯ ಸರ್ಕಾರವು ಅಂತಹ ಖಾಲಿ ಸ್ಥಾನವನ್ನು ಭರ್ತಿ ಮಾಡುವವರೆಗೆ ರಿಜಿಸ್ಟರ್ನಾಗಿ ಇರತಕ್ಕದ್ದು. ಕ್ರಮಾಂಕ 11. ರಿಜಿಸ್ಟ್ರಾರ್ ತನ್ನ ಜಿಲ್ಲೆಯ ಕರ್ತವ್ಯದ ಮೇಲೆ ಗೈರುಹಾಜರಾಗಿರುವುದು. ಯಾವುದೇ ರಿಜಿಸ್ಟರನ್ನು ಜಿಲ್ಲಾ ನೋಂದಣಾಧಿಕಾರಿಯ ತನ್ನ ಜಿಲ್ಲೆಯ ಕರ್ತವ್ಯದ ಮೇಲೆ ತನ್ನ ಕಚೇರಿಯಿಂದ ಗೈರುಹಾಜರಾಗಿರುವ ಅಂತಹ ಹಾಜರಿಯ ಅವಧಿಯ 68 ಮತ್ತು 72ನೇ ಪ್ರಕರಣದಲ್ಲಿ ನಮೂದಿಸಿ ಕರ್ತವ್ಯಗಳನ್ನು ಹೊರತುಪಡಿಸಿ ರಿಜಿಸ್ಟ್ರಾರ್ ಎಲ್ಲ ಕರ್ತವ್ಯಗಳನ್ನು ತನ್ನ ಜಿಲ್ಲೆಯ ನೆರವೇರಿಸಲು ಯಾವುದೇ ರಿಜಿಸ್ಟ್ರಾರನ್ನು ಅಥವಾ ಇತರ ವ್ಯಕ್ತಿಯನ್ನು ನೇಮಕ ಮಾಡಬಹುದು. ಕ್ರಮಾಂಕ 12. ಸಬ್ ರಿಜಿಸ್ಟ್ರಾರ್ ಗೈರುಹಾಜರಿ ಅಥವಾ ಅವನ ಪದವು ಖಾಲಿಯಾಗಿರುವುದು. ಸಬ್ ರಿಜಿಸ್ಟ್ರಾರನ್ನು ಗೈರುಹಾಜರಾಗುವ ಅಥವಾ ಅವನ ಪದವು ತಾತ್ಕಾಲಿಕವಾಗಿ ಖಾಲಿಯಾದಾಗ ಯಾವನೇ ವ್ಯಕ್ತಿಯ ನೋಂದಣಾ ಮಹಾಪರಿವೀಕ್ಷಕರು ಅಥವಾ ಈ ಬಗ್ಗೆ ಆ ಜಿಲ್ಲೆಯ ರಿಜಿಸ್ಟ್ರಾರನ್ನು ನೇಮಕ ಮಾಡುವ ಯಾವನೇ ವ್ಯಕ್ತಿಯ ಅಂತಹ ಗೈರು ಹಾಜರಿಯ ಅವಧಿಯಲ್ಲಿ ಅಥವಾ ಖಾಲಿ ಸ್ಥಾನವನ್ನು ಭರ್ತಿ ಮಾಡುವವರೆಗೆ ಸಬ್ ರಿಜಿಸ್ಟ್ರಾರ್ನಾಗಿರತಕ್ಕದ್ದು. ಅಂದರೆ ಪ್ರಿಯ ವೀಕ್ಷಕರೇ, ಅವನು ಆ ಸ್ಥಾನದಲ್ಲಿ ಖಾಲಿಯಾಗುವಾಗ ಹಂಗಾಮಿಯಾಗಿ ನೇಮಕ ಮಾಡಿ ರಿಜಿಸ್ಟ್ರಾರ್ನಾಗಿ ಯಾವುದೇ ಅಧಿಕಾರ ಇರುವುದಿಲ್ಲ, ಹಂಗಾಮಿಯಾಗಿ ಇರತಕ್ಕದ್ದು ಅಂತ ಅರ್ಥ ಅಂತ ನಾನು ಹೇಳಬಯಸುತ್ತೇನೆ. ಕ್ರಮಾಂಕ 13. 10, 11, 12ನೇ ಪ್ರಕರಣಗಳ ಮೇರೆಗೆ ಮಾಡಿದ ನೇಮಕಾತಿಗಳ ಬಗ್ಗೆ ರಾಜ್ಯ ಸರ್ಕಾರದ ವರದಿ. 10ನೇ ಪ್ರಕರಣ, 11ನೇ ಪ್ರಕರಣ ಅಥವಾ 12ನೇ ಪ್ರಕರಣದ ಮೇರೆಗೆ ಮಾಡಿದ ಎಲ್ಲ ನೇಮಕಾತಿ ಮಹಾಪರಿವೀಕ್ಷಕರು ರಾಜ್ಯ ಸರ್ಕಾರದ ವರದಿ ಮಾಡತಕ್ಕದ್ದು. ಕ್ರಮಾಂಕ 2. ಅದರಲ್ಲಿ ಅಂತಹ ವರದಿಯು ರಾಜ್ಯ ಸರ್ಕಾರವು ನಿರ್ದೇಶಿಸುವಂತೆ ವಿಶೇಷ ಅಥವಾ ಸಾಮಾನ್ಯ ವರದಿಯನ್ನಾಗಿರತಕ್ಕದ್ದು. ಅದರಲ್ಲಿ ಕ್ರಮಾಂಕ (3)
ನೋಂದಣಾಧಿಕಾರಿ ಸಿಬ್ಬಂದಿ ಬ್ರಾಕೆಟ್ ಕ್ರಮಾಂಕ 1 XXXX ಬ್ರಾಕೆಟ್ ಕ್ಲೋಸ್. ರಾಜ್ಯ ಸರ್ಕಾರವು ಈ ಅವಧಿಯ ಮೇರೆಗಿನ ವಿವಿಧ ಕಚೇರಿಗಳಿಗಾಗಿ ಸೂಕ್ತ ಸಿಬ್ಬಂದಿಗಳನ್ನು ನೇಮಕಕ್ಕೆ ಅವಕಾಶ ಮಾಡಿಕೊಡಬಹುದು. ಕ್ರಮಾಂಕ 14 ನೋಂದಣಾಧಿಕಾರಿ ಮೊಹರ್ ಬೇರೆ ಬೇರೆ ರಿಜಿಸ್ಟರ್ ಅಥವಾ ಬೇರೆ ಸಬ್-ರಿಜಿಸ್ಟರ್ ಆಂಗ್ಲ ಭಾಷೆಯಲ್ಲಿ ಮತ್ತು ರಾಜ್ಯ ಸರ್ಕಾರವು ನಿರ್ದೇಶಿಸುವಂತಹ ಇತರೆ ಭಾಷೆಯಲ್ಲಿ ಈ ಕೆಳಗಂತೆ ಬರಹವನ್ನು ಹೊಂದಿದ ಮೊಹರನ್ನು ಉಪಯೋಗಿಸತಕ್ಕದ್ದು. ಅದರಲ್ಲಿ ಸಬ್-ರಿಜಿಸ್ಟರ್ ಇಂಥ ಒಂದು ಎಕ್ಸಾಂಪಲ್ ಅಂತ ಕೊಟ್ಟಿದ್ದಾರೆ. ಡ್ಯಾಶ್ ಬಿಟ್ಟು ಸಬ್-ರಿಜಿಸ್ಟರ್ ಬ್ರಾಕೆಟ್ ಕ್ಲೋಸ್ ರಿಜಿಸ್ಟರ್ ಬ್ರಾಕೆಟ್ ಕ್ಲೋಸ್ ಸಬ್-ರಿಜಿಸ್ಟರ್ ಮೊಹರ್ ಅಂತ ಇದು ಕೊಟ್ಟಿದ್ದಾರೆ. ಆದರೆ ಜಿಲ್ಲೆ ಹೆಸರು ತೋರಿಸ್ಬೇಕು ಅದರಲ್ಲಿ ಮೊಹರ್ ಮಾಡುವಾಗ. ಕ್ರಮಾಂಕ 16 ರಿಜಿಸ್ಟರ್ ಪುಸ್ತಕ ಮತ್ತು ಅಗ್ನಿ ವಿರೋಧಕ ಪೆಟ್ಟಿಗೆ. ಇದರಲ್ಲಿ ಕ್ರಮಾಂಕ 1 ರಾಜ್ಯ ಸರ್ಕಾರವು ಪ್ರತಿಯೊಬ್ಬ ನೋಂದಣಾಧಿಕಾರಿಯ ಕಚೇರಿಗೆ ಈ ಉದ್ದೇಶಗಳಿಗೆ ಅವಶ್ಯಕವಿರುವ ವಸ್ತುಗಳನ್ನು ಒದಗಿಸತಕ್ಕದ್ದು. ಈಗ ಇಲ್ಲಿಗೆ ಮುಗೀತು. ಮುಂದಿನ ಸಂಚಿಕೆಯಲ್ಲಿ ರಾಜ್ಯ ಸರ್ಕಾರದ ತಿದ್ದುಪಡಿಯನ್ನು ಹೇಳುತ್ತೇನೆ.